ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ತಲೆದಂಡ ವಿಚಾರ ಸರ್ಕಾರದ ನಡೆ ಖಂಡಿಸಿ ಹೆಡ್ ಕಾನ್ಸ್ಟೇಬಲ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಪ್ಪು ಪಟ್ಟಿಯನ್ನು ಧರಿಸಿ ರಾಜಭವನದ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ ಇವರು. ಅಂದರೆ ಸರ್ಕಾರದ ಆದೇಶ ಅಥವಾ ನಿರ್ಧಾರಗಳು ಏನಿದೆ ಅದು ಸಮಂಜಸ ಅಲ್ಲ, ಸರಿಯಾದದ್ದಲ್ಲ. ನೀವು ಯಾಕೆ ಪೊಲೀಸರ ಮೇಲೆ ಹಾಕ್ತೀರಿ ಎಲ್ಲವನ್ನು ಕೂಡ ಅವರು ತಲೆದಂಡ ಮಾಡ್ತೀರಿ. ದಯಾನಂದ್ ಅವ್ರನ್ನ ಯಾಕೆ ಅಮಾನತು ಮಾಡಿದ್ರಿ, ಕಮಿಷನರ್ ಅವ್ರನ್ನ ರದ್ದುಪಡಿಸಬೇಕು ಆದೇಶವನ್ನು ಅಂತ ಹೇಳಿ ಈಗ ಮಡಿವಾಳ ಠಾಣೆ ಹೆಡ್ ಕಾನ್ಸ್ಟೇಬಲ್ ನರಸಿಂಹರಾಜು ಒಬ್ಬಂಟಿಯಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇನ್ನು ಅವರನ್ನು ವಿಧಾನಸೌಧ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಿರಿಯ ಅಧಿಕಾರಿಗಳ ಅಮಾನತಿಗೆ ಏನಾಗ್ತಾ ಇದೆ ಈಗ, ಗುಪ್ತಚರ ಇಲಾಖೆ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಠಾಣೆ ACP ಆಗಿರ್ಬೋದು, ಕಮಿಷನರ್ ದಯಾನಂದ್, ಹೀಗೆ ಪೊಲೀಸ್ ಇಲಾಖೆಯ ಒಂದು ವೈಫಲ್ಯ ಅನ್ನುವಂತಹ ಆರೋಪದ ಮೇಲೆಗೆ ಅವರನ್ನು ಅಮಾನತು ಮಾಡಲಾಗಿದೆ. ಇವರೇ ನೋಡಿ ನರಸಿಂಹರಾಜು ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಕೊಂಡಿದ್ದಾರೆ, ಅಂಬೇಡ್ಕರ್ ಅವ್ರ ಫೋಟೋನ ಹಿಡ್ಕೊಂಡಿದ್ದಾರೆ. ರಾಜಭವನದ ಮುಂದೆ ಬಂದು ಒಬ್ಬಂಟಿಯಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಅಂದರೆ ಸರ್ಕಾರದ ನಡೆಯನ್ನು ಖಂಡಿಸಿ ಮತ್ತು ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಅಂತ ಒತ್ತಾಯವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ವಿಧಾನಸೌಧ ಠಾಣೆ ಪೊಲೀಸರು ಬಂದು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರ ಒತ್ತಾಯ ಇಷ್ಟೇ, ಇಲ್ಲಿ ಕಮಿಷನರ್ ಬಿ ದಯಾನಂದ್ ಅವ್ರನ್ನ ಯಾಕೆ ಹೊಣೆಗಾರನಾಗಿ ಮಾಡಿದ್ರಿ ಮತ್ತು ಅವರನ್ನು ಯಾಕೆ ಅಮಾನತು ಮಾಡಲಾಯಿತು, ಈ ಆದೇಶವನ್ನು ಹಿಂಪಡೆಯಬೇಕು ಅಂಥೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ, ಪತ್ರವನ್ನು ಕೂಡ ಬರೆದಿದ್ದಾರೆ. ರಾಜಭವನದ ಮುಂದೆ ಬಂದು ಪ್ರೊಟೆಸ್ಟನ್ನು ಮಾಡಿದ್ದಾರೆ. ದಿನಾಂಕ 4/6/2024 RCB ಕಪ್ ಗೆದ್ದಿರುವ ಪ್ರಯುಕ್ತ ವಿಜಯೋತ್ಸವದಲ್ಲಿ ಸುಮಾರು 11 ಜನ ಜನಸಾಮಾನ್ಯರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಪ್ರಮುಖ ಕಾರಣ ಬೆಂಗಳೂರು ಪೊಲೀಸ್ ಆಯುಕ್ತರಾದ ಶ್ರೀ ದಯಾನಂದರವರು ಅಂತೇಳಿಬಿಟ್ಟು ಕರ್ನಾಟಕ ಸರ್ಕಾರ ಅವರನ್ನು ಅಮಾನತು ಮಾಡಿದೆ. ಏಕಾಏಕಿ ಈ ರೀತಿ ವಿಜಯೋತ್ಸವವನ್ನು ಆಚರಿಸಲು ಅನುಮತಿ ನೀಡದೆ ಅಥವಾ ಪಡೆಯಲು ಅವರಿಗೆ ಅವಕಾಶವನ್ನು ಕೊಡದೆ, ಬಂದೋಬಸ್ತು ಮಾಡಿಕೊಳ್ಳಲು ಸಹ ಅವಕಾಶವನ್ನು ನೀಡದೆ ಏಕಾಏಕಿ ಈ ರೀತಿ ಸಾರ್ವಜನಿಕರು ಬಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಪೊಲೀಸ್ ಆಯುಕ್ತರಾದ ದಯಾನಂದರವರದ್ದು ಏನು ಪಾತ್ರ ಇದೆ ಹೇಳಿ? ಅವರು ಉದ್ದೇಶಪೂರ್ವಕವಾಗಿ ಅಮಾನತು ಮಾಡಿದ್ದಾರೆ. ಆ ಅಮಾನತನ್ನು ರದ್ದುಪಡಿಸಬೇಕೆಂದು ನಾನು ಮಾನ್ಯ ಘನತೆವೆತ್ತ ರಾಜ್ಯಪಾಲರಲ್ಲಿ ಮನವಿ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ದಿನಾಂಕ 4/6/2024